ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಸ್ಟೂಡೆಂಟ್ಸ್ ತಗೊಂಡಿರುವಂಥ ಟೋಟಲ್ ಮಾರ್ಕ್ಸ್ ಇದೆ ಮತ್ತು ಅವರ ಸಬ್ಜೆಕ್ಟ್ ಮಾರ್ಕ್ಸ್ ಇದೆ. ಅದರ ಮೇಲೆ ಆಧಾರ ಇಟ್ಕೊಂಡು ಒಬಿಡಿಯಂಟ್ ಮಾರ್ಕ್ ಎಷ್ಟು ಮಾರ್ಕ್ಸನ್ನು ಸ್ಕೋರ್ ಮಾಡಿದರೆ, ಹಾಗೆ ಪರ್ಸೆಂಟೇಜನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ. ಸೊ ಫಸ್ಟು ಈಕ್ವಲ್ಸ್ ಅನ್ನೋ ಫಾರ್ಮುಲಾವನ್ನು ಯೂಸ್ ಮಾಡಿ ಸಮ್ ಹಾಕಿ ಓಪನ್ ಬ್ರ್ಯಾಕೆಟನ್ನು ತಗೊಂಡು ಇಲ್ಲಿ ಸೈನ್ಸಿಂದ ಜಿ ಕೆವರೆಗೂ ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿ ಎಂಟರ್ ಬಟನನ್ನು ಪ್ರೆಸ್ ಮಾಡಿ. ಹಾಗೆ ಈಕ್ವಲ್ಸ್ ಸಮ್ ಓಪನ್ ಬ್ರ್ಯಾಕೆಟ್ ಇಲ್ಲಿಂದ B4 E4ವರೆಗೂ ಸೆಲೆಕ್ಟೆಡ್ ಮಾಡಬೇಕು. ಓಪನ್ ಬ್ರ್ಯಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಹೊಡೆದ್ರಾಯ್ತು. ಹಾಗೆ ಪರ್ಸಂಟೇಜನ್ನು ಯಾವ ರೀತಿ ನೋಡಬೇಕು ಅನ್ನೋದನ್ನು ನೋಡೋಣ. ಈಕ್ವಲ್ಸ್ ತಗೊಂಡಂಥ ಮಾರ್ಕ್ಸಿನ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಡಿವೈಡೆಡ್ ಬೈ ಹಾಕಿ ಟೋಟಲ್ ಮಾರ್ಕ್ಸ್ ಹಾಕ್ಕೊಂಡು ಇಂಟು 100 ಹಾಕಿದರೆ ಅವರು ತೆಗೆದಂಥ ಪರ್ಸೆಂಟೇಜ್ ಬರುತ್ತೆ ನೋಡಿ. ಈಕ್ವಲ್ಸ್ ಒಬಿಡಿಯಂಟ್ ಮಾರ್ಕ್ಸ್ ಡಿವೈಡೆಡ್ ಬೈ 400 ಟೋಟಲ್ ಮಾರ್ಕ್ಸ್ ಇಂಟು 100 ಹಾಕಿದರೆ ಅವರ ಪರ್ಸೆಂಟೇಜ್ ಅನ್ನೋದು ತಗೊಳುತ್ತೆ ನೋಡಿ. ಇವಾಗ ನೀವು ಇಲ್ಲಿ ಉಳಿದಿದ್ದಕ್ಕೆ ಡ್ರ್ಯಾಗ್ ಮಾಡಿಬಿಡ್ಬೋದು. ಇಲ್ಲಿ ನೋಡಿ ಇಷ್ಟು ಪರ್ಸೆಂಟೇಜ್ ತಗೊಂಡು. ಸೊ ಈ ವಿಡಿಯೋದಲ್ಲಿ ನಿಮಗೆ ಒಬಿಡಿಯಂಟ್ ಮಾರ್ಕ್ಸ್ ಮತ್ತು ಪರ್ಸೆಂಟೇಜ್ ಕಂಡುಹಿಡಿಯೋದು ಹೇಗೆ ಅಂತ ಗೊತ್ತಾಗಿದೆ ಅಲ್ಲ. ಸೊ ಮುಂದಿನ ವಿಡಿಯೋದಲ್ಲಿ ಬೇರೆ ಒಂದು ವಿಡಿಯೋ ಮೂಲಕ ಬರ್ತೀನಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ.